ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೋಡಿರ್ಬೋದು. ಇದು ಒಬ್ಬರು ಹೇಳಿದ್ರು ಇದೇ ರೀತಿ ಎಡಿಟ್ ಮಾಡಿಕೊಡಿ ಪ್ರಾಜೆಕ್ಟ್ ಲಿಂಕ್ ಅಂತ. ಹಾಗಾಗಿ ಅದೇ ರೀತಿ ಮಾಡಿದ್ದೀನಿ ನೋಡಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಮ್ಯೂಸಿಕ್ ಮತ್ತು ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಆಲೆಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸಾಂಗ್ ಇರೋದಿಲ್ಲ, ಸಾಂಗು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಾಂಗ್ ಇದೆ, ಮೊದಲಿಗೆ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಹಾಗೆ ಇಲ್ಲಿ ಸಾಂಗ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸಾಂಗು ನೀವು ಎದ್ರಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅದರೊಳಗಿರುತ್ತೆ. ಆಲ್ಬಮಿಗೆ ಹೋಗಿ ಆಲ್ಬಮ್ ಒಳಗೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಹಾಗಾಗಿ ನಿಮ್ದ್ರಾಗ ಡೌನ್ಲೋಡ್ ಒಳಗೆ ಬರ್ತಾಯಿದೆ. ನಾನು ಇಲ್ಲಿ ಸುಮ್ಮನೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ವಿಡಿಯೋ ಟು ಆಡಿಯೋ ಮಾಡಿದ್ದೆ ನಾನು, ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಆ್ಯಡ್ ಮಾಡ್ಕೊಂಡೆ. ಈಗ ಸಾಂಗ್ನ ನಾನು ಇದನ್ನು ಇಲ್ಲೇ ಇಟ್ಕೊಂಡ್ರೂ ನಡೆಯುತ್ತೆ, ಇಲ್ಲ ನೀವು ಕೆಳಗಡೆ ತೊಗೊಂಬಂದು ಇಟ್ಕೊಂಡ್ರೂ ನಡೆಯುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಸಿಂಪಲ್ಲಾಗಿ ನಿಮಗೆ ಯಾವ ಫೋಟೋ ಬೇಕು ನೋಡಿ, ಆ ಫೋಟೋನ ನೀವು ಗ್ಯಾಲ್ರಿ ಒಳಗೆ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು, ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಒಂದೆರಡು ಫೋಟೋ ಅಷ್ಟೇ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ಬೋದು, ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಹಾಗೆ ಇಲ್ಲಿ ಮುಂದ್ಗಡೆನೂ ಆ್ಯಡ್ ಮಾಡ್ಕೊಳ್ಳಿ. ಮುಂದ್ಗಡೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಕೆಳಗಡೆ ಈ ಕಡೆ ಫಸ್ಟಿಗೆ ನಾನು ಫೋಟೋ ಕೊಟ್ಟಿದ್ನಲ್ಲ ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಅದನ್ನು ಯಾವ ರೀತಿ ಹಾಕಬೇಕು ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡ್ ಮೇಲೆ ಕಾಪಿ ಮಾಡ್ಕೊಳ್ಳಿ. ಅದನ್ನು ಆ ಫೋಟೋನೇ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ನೀವು ಹಾಕಿರೋ ಫೋಟೋಕ್ಕೆ ಬಂದು ಕಾಪಿ ಮಾಡ್ಕೊಂಡ್ರಲ್ಲ ಅಲ್ಲೇ ಬಂದು ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಅಲ್ಲಿ ಮುಂದ್ಗಡೆ ಬಾಣಗುರ್ತು ಕಾಣ್ತಿದೆಯಲ್ಲ ನೋಡ್ಬೋದು ನೀವು. ಅದರೊಳಗೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಇದನ್ನು ಆಫ್ ಮಾಡಿ ಪೇಸ್ಟ್ ಮಾಡಿ ಈ ರೀತಿ. ಅದೇ ರೀತಿ ಕೂಡ ಇದು ಕೂಡ ಸೆಕೆಂಡ್ ಒಂದು ಫೋಟೋನು ಮತ್ತೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು ಹಾಕಿರೋ ಫೋಟೋಕ್ಕೂ ಇದೇ ರೀತಿ ಬಂದು ಮತ್ತು ಇಲ್ಲಿ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದೇ ಆಪ್ಷನ್ ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಅದೇ ರೀತಿ ಕೂಡ ಇಲ್ಲಿ ಮುಂದೆ ಮಾಡ್ಕೊತ ಬನ್ನಿ. ಮುಂದೆ ಮಾಡ್ಕೊತ ಬಂದಾದಮೇಲೆ ಅಷ್ಟಕ್ಕೂ ಅದೇ ರೀತಿ ಮಾಡಿ. ಆದರೆ ಇಲ್ಲಿ ಸಣ್ಣ ಸಣ್ಣಗೆ ಬೀಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಮಾತ್ರ ನೀವು ಜಸ್ಟ್ ಫೋಟೋ ಆ್ಯಡ್ ಮಾಡಿ ಅಷ್ಟೇ ಸಾಕು. ಯಾವ ರೀತಿ ಅಂದರೆ ನೋಡ್ಬೋದು, ಈ ರೀತಿ ಫೋಟೋ ಆ್ಯಡ್ ಮಾಡಿ. ಈ ರೀತಿ ಫೋಟೋ ಆ್ಯಡ್ ಮಾಡಿ ಬೀಟ್ ಮಾರ್ಕಿಂಗ್ ಮತ್ತೆ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಫೋಟೋ ಆ್ಯಡ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದ ಎಫೆಕ್ಟ್ಸ್ಗಳು ಇಲ್ಲ ಫೋಟೋದಲ್ಲಿ. ಹಾಗಾಗಿ ನೀವು ಯಾವುದೇ ರೀತಿಯಾದ ಎಫೆಕ್ಟ್ಸ್ಗಳನ್ನ ಈ ಸಣ್ಣ ಬೀಟ್ ಮಾರ್ಕರ್ ಇದೆಯಲ್ಲ ಇವಿಷ್ಟಕ್ಕೂ ಹಾಕೋದು ಬೇಡ. ಜಸ್ಟ್ ಫೋಟೋ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಈ ಉಳಿದಕ್ಕಷ್ಟಕ್ಕೂ ನೀವು ಇಲ್ಲಿ ಫಸ್ಟಿಗೆ ಒಂದು ತೋರಿಸಿದ್ನಲ್ಲ, ನಾನು 2 ಡೆಮೋ ತೋರಿಸಿದ್ನಲ್ಲ, ಈ ರೀತಿ ಇವನ್ನ ಅದಾವಲ್ಲ ಇದೇ ರೀತಿ ಉಳಿದಕ್ಕೆಲ್ಲವಕ್ಕೂ ಹಾಕ್ಕೋಬೇಕು ಫ್ರೆಂಡ್ಸ್. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.